ಕೇಂದ್ರ ಸರ್ಕಾರದ ಮೇಲೆ ರಾಜ್ಯ ಸರ್ಕಾರ, ರಾಜ್ಯ ಸರ್ಕಾರದ ಮೇಲೆ ಕೇಂದ್ರ ಸರ್ಕಾರ. ಕೇಂದ್ರ ಸರ್ಕಾರ ಬರ ನಿರ್ವಹಣೆಗೆ ಅನುದಾನ ನೀಡ್ತಾ ಇಲ್ಲ ಅಂತೇಳಿ ರಾಜ್ಯ ಸರ್ಕಾರ ಆರೋಪ ಮಾಡ್ತಾ ಇದೆ. ಆದರೆ ಮುಂಗಾರು ಮಳೆ ಸಂಪೂರ್ಣವಾಗಿ ಕ್ಷೀಣಿಸಿರೋದ್ರಿಂದ ಈ ಬಾರಿ ಕೃಷಿ ಚಟುವಟಿಕೆ ಸಂಪೂರ್ಣವಾಗಿ ಸ್ಥಗಿತವಾಗಿದೆ. ರಾಗಿ ಬಿತ್ತನೆ ಎಂಬುದು ಭೂಮಿ ಒಳಗಡೆ ಬಿದ್ದೇ ಇಲ್ಲ. ಆದರೂ ಸಹ ಇವತ್ತು ರಾಜ್ಯ ಸರ್ಕಾರ ಬರ ಘೋಷಣೆ ಮಾಡ್ತಾರೆ. ಬರ ನಿರ್ವಹಣೆಗೆ 3,000 ಕೋಟಿ ಅನುದಾನ ಬಿಡುಗಡೆ ಮಾಡ್ತಾರೆ. ಗ್ರಾಮೀಣ ಪ್ರದೇಶಗಳಲ್ಲಿ ಕುಡಿಯುವ ನೀರು ಮತ್ತು ಜಾನುವಾರುಗಳಿಗೆ ಮೇವನ್ನು ಒದಗಿಸುತ್ತಾರೆ ಎಂಬ ಆಸೆಯಲ್ಲಿರುವಂತಹ ರೈತರ ಒಂದು ಆಸೆಗೆ ರಾಜ್ಯ ಮತ್ತು ಕೇಂದ್ರ ಸರ್ಕಾರ ತಣ್ಣೀರು ಎರಚ್ತಾ ಇದೆ. ಯಾಕಂದರೆ ಈ ಕಡೆ ಬೆಳೆನೂ ಇಲ್ಲ, ಕೆರೆ ಕುಂಟೆಗಳು ಸಂಪೂರ್ಣವಾಗಿ ಸ್ಥಗಿತ ಆಗಿಬಿಟ್ಟಿದೆ, ನೀರೇ ಇಲ್ಲ. ಕೊಳವೆ ಬಾವಿಗಳು ಬತ್ತಿ ಹೋಗ್ತಾ ಇದೆ. ಲಕ್ಷಾಂತರ ರೂಪಾಯಿ ಬಂಡವಾಳ ಹಾಕಿ ಬೆಳೆದಿರುವಂತಹ ಬೆಳೆಗಳನ್ನು ನೀರಿಲ್ಲದೆ ಬೆಳೆ ರಕ್ಷಣೆ ಮಾಡಿಕೊಳ್ಳಲು ರೈತ ಹರಸಾಹಸ ಪಡ್ತಾ ಇದ್ದಾನೆ. ಇನ್ನು ಇಲ್ಲಿನ ಜನಪ್ರತಿನಿಧಿಗಳು ಇದ್ದೂ ಇಲ್ಲದಂತಾಗ್ಬಿಟ್ಟಿದ್ದಾರೆ. ಉಸ್ತುವಾರಿ ಸಚಿವರು ಬಂದರು, KDC ಸಭೆ ಮಾಡಿದರು, ಬರ ನಿರ್ವಹಣೆಗೆ ನಾವು ಅನುದಾನ ಕೊಡ್ತೀವಿ, ಗ್ರಾಮೀಣ ಪ್ರದೇಶದಲ್ಲಿ ಕುಡಿಯುವ ನೀರು ಮತ್ತು ಮೇವಿಗೆ ಸಮಸ್ಯೆ ಆಗದಂತೆ ಜಾಗೃತಿ ವಹಿಸಿದ ಅಧಿಕಾರಿಗಳಿಗೆ ಸೂಚನೆ ಇಟ್ಟೆ, ನಾಪತ್ತೆ ಆಗಿಬಿಟ್ಟು ಇದುವರೆಗೂ ಬಂದಿಲ್ಲ. ಇನ್ಯಾರನ್ನು ಕೇಳೋಣ? ನಾವು ಕೇಳೋದಿಷ್ಟೇ, ಈ ಕೂಡಲೇ ರಾಜ್ಯ ಸರ್ಕಾರ ಕೋಲಾರ ಜಿಲ್ಲೆಯನ್ನು ಬರಪೀಡಿತ ಜಿಲ್ಲೆ ಅಂತೇಳಿ ಘೋಷಣೆ ಮಾಡಬೇಕು. KCVL 3ನೇ ಹಂತದ ಶುದ್ಧೀಕರಣ ಮಾಡಬೇಕು. ಗ್ರಾಮೀಣ ಪ್ರದೇಶಗಳಲ್ಲಿ ಕುಡಿಯುವ ನೀರು ಮತ್ತು ಜಾನುವಾರುಗಳಿಗೆ ಮೇವನ್ನು ಒದಗಿಸಬೇಕು. ಬರ ನಿರ್ವಹಣೆಗೆ ಕೋಲಾರ ಜಿಲ್ಲೆಗೆ 3,000 ಕೋಟಿ ಅನುದಾನವನ್ನು ಬಿಡುಗಡೆ ಮಾಡಬೇಕು. ಜೊತೆಗೆ ಮಾವು ಅಭಿವೃದ್ಧಿ ಮಂಡಳಿಯಲ್ಲಿ ಮಾವು ಬೆಂಬಲ ಬೆಲೆ ಯೋಜನೆಯಲ್ಲಿ ಆಗಿರುವಂತಹ ಹಗರಣವನ್ನು ತನಿಖೆ ಮಾಡಲು ವಿಶೇಷವಾದ ತಂಡವನ್ನು ರಚನೆ ಮಾಡಿ ಕೋಲಾರ ಜಿಲ್ಲೆಯ ಗ್ರಾಮೀಣ ಪ್ರದೇಶದ ಜಾನುವಾರುಗಳು ರೈತರ ರಕ್ಷಣೆ ಮಾಡಬೇಕು. ರೈತ ಕುಟುಂಬಗಳ ರಕ್ಷಣೆಗೆ ಪ್ರತಿ ಕುಟುಂಬಕ್ಕೆ 1 ಲಕ್ಷ ರೂಪಾಯಿ ಹಣವನ್ನು ಬಿಡುಗಡೆ ಮಾಡಬೇಕಂತೇಳಿ ದಿನಾಂಕ 24/8/2026 ಸೋಮವಾರ ಕೋಲಾರ ಶ್ರೀನಿವಾಸಪುರ ರಾಜ್ಯ ಹೆದ್ದಾರಿ ರೋಡ್ನಲ್ಲಿ ಗೇಟನ್ನು ನಷ್ಟ ಬೆಳೆ ಮತ್ತು ಟ್ಯಾಂಕರ್ ಸಮೇತ ಬಂದ್ ಮಾಡುವ ಮುಖಾಂತರ ಜಾಣ ನಿರ್ದೆಯಲ್ಲಿರುವ ಕುಂಭದೋಣದಿದ್ದಲ್ಲಿರುವ ರೈತ ವಿರೋಧಿ ಧೋರಣೆ ಅನುಸರಿಸಿರುವ ಜನಪ್ರತಿನಿಧಿಗಳ ವಿರುದ್ಧ ರಾಜ್ಯ ಹೆದ್ದಾರಿ ಬಂದ್ ಮಾಡುವ ಮುಖಾಂತರ ನ್ಯಾಯ ಪಡೆದುಕೊಳ್ಳುವ ನಿರ್ಧಾರವನ್ನು ನಾವು ಸಭೆಯಲ್ಲಿ ತೀರ್ಮಾನ ಮಾಡುವ ಜೊತೆಗೆ ಬರ ನಿರ್ವಹಣೆಗೆ ಬರ ಘೋಷಣೆ ಮಾಡದೇ ಇದ್ದರೆ ರಾಜಕಾರಣಿಗಳೇ ಎಚ್ಚರ ಎಚ್ಚರ ಎಚ್ಚರ. ರೈತರು ಇವತ್ತು ಸಮಸ್ಯೆಯಲ್ಲಿ ಸಿಲುಕಿದರೆ ರೈತರ ಮನೆಯಲ್ಲಿರುವಂಥ ಮೆಣಸಿನಕಾಯಿಗಳನ್ನು ತಂದು ನೀವು ಸಾರ್ವಜನಿಕರು ಯಾವುದೇ ಕಾರ್ಯಕ್ರಮದಲ್ಲಿ ಮೆಣಸಿನಕಾಯಿ ಹೊಗೆ ಹಾಕುವ ಚಳವಳಿ ಮಾಡುವ ಎಚ್ಚರಿಕೆಯನ್ನು ನೀಡ್ತಾ ಇದ್ದೀವಿ.